ಆ ಅಲ್ಲ, ನಮ್ಗೆ ಅವ್ರ ಪಕ್ಷದ್ದೇ ಬೈವೋ, ಇಲ್ಲ ನಮ್ಮ ಪಕ್ಷದ ಬೈವೋ, ಅಥವಾ ನಮ್ MD ಈಗ ಅಲ್ಲಿ ಏನಾಗಿದೆ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಪಾಪ ನಮ್ ಇನ್ನೊಬ್ರು ಆ ಪಕ್ಷದ ನಾಯಕರು ಕಾಯ್ತಾ ಇದ್ದಾರೆ. ಇವ್ರು ಚುನಾವಣೆ ಅನೌನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ ಮಾತು ಕೊಟ್ಟಿದಾರ ಬಿಟ್ಟಿದಾರ ಅವ್ರಿಗೆ ಗೊತ್ತು, ಅವ್ರ ಪಕ್ಷದ ವಿಚಾರ. ಇನ್ನು ಅವರಲ್ಲೇ ಏನು, ನಾವು ವಿರೋಧ ಪಕ್ಷ ಇರ್ಲಿ, ಅವರಲ್ಲೇ ಯಾರ್ಯಾರು ವಿರೋಧ ಆಯ್ತಾರೆ ಅನ್ನೋದು ಗೊತ್ತಿಲ್ಲ. ಇನ್ನು ನಮ್ಮದು ಬೇರೆ ಒತ್ತಾಯ, JDS ಮತ್ತೆ BJP NDA ಇರೋದ್ರಿಂದ ಇವರು ಸಪ್ರೇಟ್ ಚುನಾವಣೆ ಮಾಡಿದಾಗಲೇ ನಾವು ಜಿಲ್ಲಾ ಪಂಚಾಯತಿ ಮೈಸೂರು ನಗರದಲ್ಲಿ ಹಿಡಿಯಕ್ಕಾಗಿಲ್ಲ, ಜಿಲ್ಲೆಯಲ್ಲಿ ನಗರ ಪಾಲಿಕೆಯಲ್ಲೂ ಹಿಡಿಯಕ್ಕಾಗಿಲ್ಲ. ಅದು ಅವ್ರಿಗೆ ಮುಖಭಂಗ ಆಗ್ಬೋದು ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಎಲ್ಲ ಚುನಾವಣೆ ಮಾಡ್ತಾ ಇಲ್ಲ ಅನ್ನೋಂಥ ಒತ್ತಾಯ ನಮ್ದು. ಅದಕ್ಕೆ ನೀವು ಇಲ್ಲ, ಸೋಲು ಗೆಲುವು ಚುನಾವಣೆಯಲ್ಲಿ ಒಬ್ಬ ರಾಜಕಾರಣಿಗೆ ಸಾಮಾನ್ಯ ಅನ್ನೋದು, ನೀವು ಸಮಾಜವಾದಿ ಪಾರ್ಟಿಯಿಂದ ಬಂದಿರ್ತಕ್ಕಂಥ ಹಿರಿಯರು, ನಿಮ್ಗೆ ಆ ಬದ್ಧತೆ ಇದ್ರೆ ಕೂಡಲೇ ನಗರ ಪಾಲಿಕೆ ಚುನಾವಣೆ, ಪುರಸಭೆ ಚುನಾವಣೆ, ಪಟ್ಟಣ ಪಂಚಾಯತಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನ ಮಾಡಿ ಎನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ವಿ. ಮೊನ್ನೆ ನಮ್ಮ ನಾಯಕರು ಕುಮಾರಣ್ಣರವರು ಕೂಡ ಹೇಳಿದ್ದಾರೆ, ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲಿ ಹೊಂದಾಣಿಕೆಯನ್ನ ಮಾಡ್ಕೊಳ್ಳುವಂಥದ್ದು, ಆಗದೇ ಇಲ್ಲ ಅನ್ನುವಂಥ ಸಂದರ್ಭ ಬಂದಾಗ ಫ್ರೆಂಡ್ಲಿ ಫೈಟ್ ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ನಾಯಕರು ಏನ್ ತೀರ್ಮಾನ ತೆಗೆದುಕೊರೆ ಅದಕ್ಕೆ ನಾವೆಲ್ಲರೂ ಮೈಸೂರಲ್ಲಿ ಹೇಗೆ, ಮೈಸೂರು ಒಟ್ಟಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಬಿಜೆಪಿಯವರಲ್ಲೂ ಸಹಮತ ಇದೆ. ನಮ್ಮ ನಾಯಕರು, ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರು ಯಾರಿದ್ದಾರೆ, ಅವರೆಲ್ಲರೂ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರ ವಿಚಾರ ಯಾಕೆ ಚರ್ಚೆ ಮಾಡ್ತೀರಿ? ಅವತ್ತು ಮೊನ್ನೆನೆ ನಮ್ಮ ನಾಯಕರು ಸ್ಪಷ್ಟವಾಗಿ ಹೇಳಾಯ್ತು, ನಮ್ಮ ಪಕ್ಷದಲ್ಲಿ ಯಾರಿದ್ದಾರೆ, ನಮ್ಮ ಪಕ್ಷದಲ್ಲಿ ನಿಷ್ಠಾವಂತರು ಯಾರಿದ್ದಾರೆ ಅವ್ರ ಗ್ಯಾರಂಟಿ ಎಲ್ಲರೂ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಇಲ್ಲದೆ ಇರೋರು ಯಾರು ಬರಲ್ಲ. ನಾವಿಲ್ಲ ಅಂತ ಹೇಳಿದೀವಲ್ಲ, ನಮಗೆ ನಾಯಕರು ಕುಮಾರಣ್ಣರವರು, ತೀರ್ಮಾನ ಅವ್ರದ್ದು. ನಮ್ಮ ನಾಯಕರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತೀವಿ. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವ, ನಮ್ಮ ನಾಯಕರಾದಂತ ಕುಮಾರಣ್ಣರವರ ನೇತೃತ್ವ, ನಮ್ಮ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವ, ನಮ್ಮ ರಾಷ್ಟ್ರೀಯ ನಾಯಕರಾದಂತ ದೇವೇಗೌಡರು ಸಾಹೇಬ್ರವರ ಆಶೀರ್ವಾದ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೀಮಿತವಾಗಿ ಚುನಾವಣೆಯನ್ನ ಇದು ಜನರೊಂದಿಗೆ ಜನತಾದಳವನ್ನ ಮಾಡ್ತೇವೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಂತ ಹೇಳಿದ್ವಲ್ಲ, ಯಾರು ಹೇಳಿದ್ದು? ಸಿದ್ದರಾಮಯ್ಯನವರು. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆಶ್ರಯ ಸಮಿತಿ ಸದಸ್ಯರೇ, ಹೇಳ್ರಪ್ಪ, ಆಶ್ರಯ ಸಮಿತಿ ಸದಸ್ಯರು ಆಯ್ತು. MLC ಯಾರ್ರಿ? ಆಯ್ತು. ಈಗ ಬೆಂಗಳೂರ್ಲೊಂದು ಗ್ರೇಟರ್ ಏನೋ ಆಯ್ತಲ್ಲ, ಯಾವ್ದಾಯ್ತ್ರಿ ಬೆಂಗಳೂರ್ಲಿ? ಇಲ್ಲಿಂದ ವೋಟರ್ ಲಿಸ್ಟ್ ನ ಚೇಂಜ್ ಮಾಡಿಸಿ ಬೆಂಗಳೂರಲ್ಲಿ ಮೆಂಬರ್ ಮಾಡೋರಲ್ರಿ. ಯಾರನ್ನ ಮಾಡವ್ರೆ? ಯಾರನ್ನ ಮಾಡವ್ರಿ ಸ್ವಾಮಿ? ಈಗ ಹೇಳಿ.
ಯಾರು ಕುಟುಂಬ ರಾಜಕಾರಣ. ನಮ್ದು ಒಂದ್ ಸಣ್ಣ ಪಕ್ಷ. ನಮ್ ಪಕ್ಷವೇ ಕುಟುಂಬ. ನಿಮ್ದು ರಾಷ್ಟ್ರೀಯ ಪಕ್ಷ. ಹೇಳಿಯಪ್ಪ ಓಲಿ. MLC ಇದ್ದೀರಿ, ಆಶ್ರಯ ಕಮಿಟಿ ಸದಸ್ಯ ಆಗಿದ್ದಾರೆ, ನನ್ಗೆ ಒಳ್ಳೆ ಫ್ರೆಂಡೇ, ಅದು ಬೇರೆ ವಿಚಾರ. ಮಾತಾಡೋದು ಆಯ್ತು. ಗ್ರೇಟರ್ ಬೆಂಗಳೂರು ಈಗ ಆಯ್ತಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್, ಅಲ್ಲಿಗೆ ಇವ್ರನ್ನ ಸದಸ್ಯರು ಮಾಡ್ಕೊಂಡವ್ರಲ್ಲ, ಇನ್ಯಾರು ನಿಷ್ಠಾವಂತ ಕಾರ್ಯಕರ್ತರು ಇರ್ಲಿಲ್ವಾ? ದಾಖಲಾತಿ ಬೇಕಾ? ಕೇಳಿ, ನಮ್ಮ ಸ್ನೇಹಿತರನ್ನ ಯತೀಂದ್ರ ಅವ್ರು ಹೇಳ್ತಾರೆ ಯಾಕಾದ್ರೂ ಬೆಂಗಳೂರಿಗೆ ಅಂತ. ಅದು ಅಲ್ಲಿಗೆ ಸದಸ್ಯರಾಗಬೇಕಾದ್ರೆ ಅಲ್ಲಿ ವೋಟರ್ ಆಗಿರ್ಬೇಕು. ಅದಕ್ಕೆ ವೋಟರ್ ಲಿಸ್ಟ್ ನ ಸೇರ್ಸಿ ಶಿಫ್ಟ್ ಮಾಡ್ಕೊಂಡ್ಬಿಟ್ಟವ್ರೆ. ಕುಟುಂಬ ರಾಜಕಾರಣ ಹೇಳ್ರಪ್ಪ. ಈಗ ಆಮೇಲೆ ನಮ್ಗೇನಾಗಿದೆ, ನೀವು ಕೇಳ್ತೀರಿ ಪ್ರಶ್ನೆಯ, ಕುಮಾರಣ್ಣರವರು ತನು ಮನ ಧನ ಆರೋಗ್ಯ ಎಲ್ಲವನ್ನ ಬಿಟ್ಟು ಎಲ್ಲೆಲ್ಲೋ ಇದ್ದವ್ರನ್ನ ಕರ್ಕೊಬರ್ತಾರೆ, ಬೆಳೆಸ್ತಾರೆ, ಜವಾಬ್ದಾರಿ ಕೊಡ್ತಾರೆ, ಮಂತ್ರಿ ಮಾಡ್ತಾರೆ, MLA ಮಾಡ್ತಾರೆ. ಅದರಲ್ಲಿ 50% ಕೈ ಕೊಟ್ಬಿಟ್ಟು ಬೈಕೊಂಡು ಹೋದ್ರೆ ಏನ್ ಮಾಡದ್ರಿ? ಅಲ್ಲ ಹೇಳ್ರಪ್ಪ ಓಲಿ. ಏನ ನಂಬ್ತೀವಿ, ನಂಬಿಕೆನೆ ದೇವ್ರು, ನಂಬ್ಕೋತೀವಿ. ನಂಬುದ್ಮೇಲೆ ಜೊತೆಲಿದ್ದಾಗ ಅಣ್ಣ ಇಂದ್ರ ಚಂದ್ರ ನೀನೇ ದೇವೇಂದ್ರ ಅಂತಾರೆ, ಹೋಯ್ತಿದ್ದಂಗೆ ಹೆಂಗ್ ಮಾತಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಇವ್ರನ್ನೆಲ್ಲ ಕರ್ಕೊಬಂದು ಬೆಳಗ್ಗೆ ಸುತ್ತಿ ಸಂಜೆ ಸುತ್ತಿ ಇವ್ರನ್ನೆಲ್ಲ ಅಭ್ಯರ್ಥಿ ಮಾಡಿ ಇವ್ರನ್ನ ಶಾಸಕರು ಮಾಡಿ ಕೊನೆಗೆ ಇವ್ರ ಕೈಲಿ ಬಯಸ್ಕೊಳ್ಳೋದ್ಕಿಂತ ನಮ್ತವೇ ಯಾವ್ದಾರ ಕುಟುಂಬದಲ್ಲಿ ಒಬ್ರು ಇದ್ರೆ ಹಾಕೊಂಡ್ರೆ ಅಟ್ಲೀಸ್ಟ್ ನಿಯತ್ತಾಗಾರ ಇರ್ತಾರೆ ಅಂತ ಹಾಕೋತೀವಿ. ತಪ್ಪಾ? ಹೇಳ್ರಪ್ಪ, ನೀವೇ ಹೇಳಿ ಏನ್ ಮಾಡ್ಬೇಕು ಅಂತ. ನಮಸ್ಕಾರ, ಥ್ಯಾಂಕ್ ಯು. ಬಣ್ಣ ಶಫಿ ಅವ್ರೆ, ಬನ್ನಿ ಈಗೆಲ್ಲ ನಾವು ಒಂದು ಸಭೆ ಮಾಡೋಣ. ಥ್ಯಾಂಕ್ ಯು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.